ಪ್ರೀತಿ ವೀಕ್ಷಕರೇ, ಕೇಂದ್ರ ಸರ್ಕಾರದ ಒಂದು ಬೆಸ್ಟ್ ಸ್ಕೀಮ್ 60 ವರ್ಷ ಆದ್ಮೇಲೆ ನಿಮ್ಗೆ ಪಿಂಚಣಿ ಬೇಕಾ? ನಿಮ್ಮ ವೃದ್ಧಾಪ್ಯದಲ್ಲಿ ಯಾರನ್ನು ಕೂಡ ಡಿಪೆಂಡ್ ಆಗ್ಬಾರ್ದಾ? ಪ್ರೀತಿ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ಸೆಂಟ್ರಲ್ ಗವರ್ಮೆಂಟ್ ಬೆಸ್ಟ್ ಸ್ಕೀಮ್ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೀನಿ. ಮೊದಲೇ ಎಲ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಇದು ಭಾರತದಾದ್ಯಂತ ಎಲ್ರಿಗೂ ಕೂಡ ಬೇಕಾದಂತ ವಿಡಿಯೋ ಆಗಿದೆ. ದಯಮಾಡಿ ಶೇರ್ ಮಾಡಿ. ಪ್ರಸ್ತುತ ಜಗತ್ತಿನಲ್ಲಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗುವಾಗಿಲ್ಲ. ತಂದೆ ತಾಯಿಗಳು ಮಕ್ಕಳ ಮೇಲೆ, ಮಕ್ಕಳು ತಂದೆ ತಾಯಿಗಳ ಮೇಲೆ ತುಂಬಾ ಕಷ್ಟ ಆಗ್ತಾ ಇದೆ. ಇಂತಹ ಸನ್ನಿವೇಶದಲ್ಲಿ ಮಕ್ಕಳು ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿದ್ರು ತಂದೆ ತಾಯಿಗಳು ಮಕ್ಕಳ ಮೇಲೆ ಡಿಪೆಂಡ್ ಆಗೋದು ತುಂಬಾ ಕಷ್ಟ ಆಗ್ತಾ ಇದೆ. ಸಮಾಜದಲ್ಲಿ ಅನಾಥಾಶ್ರಮಗಳು ಅಂದ್ರೆ ಹಿರಿಯರ ಅನಾಥಾಶ್ರಮಗಳೇ ಜಾಸ್ತಿ ಆಗ್ತಾ ಇದಾವೆ. ಹೀಗಿರುವಾಗ ನಾವು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅಂತ ಯಾರಿಗಾದ್ರೂ ಮನ್ಸಿದ್ರೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ತಿಂಗಳಿಗೆ ಒಂದಷ್ಟು ಹಣ ಖರ್ಚಿಗೆ ಸಿಕ್ಕಿದ್ರೆ ಅದು ವೃದ್ಧಾಪ್ಯದಲ್ಲಿ ಎಷ್ಟು ಉತ್ತಮ ಆಗುತ್ತೆ. ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಒಂದು ಪಿಂಚಣಿ ಯೋಜನೆಯನ್ನ ತಂದಿದೆ. ಅದೇ PMSYM, ಪ್ರಧಾನಮಂತ್ರಿ ಶ್ರಮ್ ಯೋಗಿ ಮನ್ಧನ್. ಈ ಯೋಜನೆಯಿಂದ ಲಕ್ಷಾಂತರ ಮಂದಿಗೆ ಪ್ರಯೋಜನ ಇದೆ. ಅದರಲ್ಲಿ ನೀವು ಒಬ್ರು ಆಗ್ಬೇಕು ಅನ್ನೋದಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾನೆ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತಾರೆ. ನಾನ್ ಮಾಡ್ತಕ್ಕಂಥ ಎಲ್ಲ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ, ಈ ಯೋಜನೆ ಯಾರ್ಯಾರಿಗೆಲ್ಲ ಉಪಯೋಗ ಆಗುತ್ತೆ, ಯಾವ ರೀತಿ ಉಪಯೋಗ ಆಗುತ್ತೆ, ನಮ್ಮ ಪಿಂಚಣಿಯನ್ನ ಹೇಗೆ ನಾವೇ ತಗೋಬಹುದು, ನಮ್ಮ ಇಳಿ ವಯಸ್ಸಿನಲ್ಲಿ ನಾವು ಯಾರಿಗೂ ಡಿಪೆಂಡ್ ಆಗದೇನೆ ನೆಮ್ಮದಿಯಿಂದ ಜೀವನವನ್ನ ಹೇಗ್ ಮಾಡೋದು ಅಂತಕ್ಕಂಥದ್ದನ್ನ ನೋಡೋಣ. PM ಶ್ರಮ್ ಯೋಗಿ ಮನ್ಧನ್ ಯೋಜನೆ ತಿಂಗಳಿಗೆ 3000 ಪಿಂಚಣಿಯನ್ನ ಕೊಡ್ತಕ್ಕಂತ ಒಂದು ಯೋಜನೆ. ಈ ಭಾರತದ ಪ್ರತಿಯೊಬ್ರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರಾಗ್ತಾರೆ ಅಂತಕ್ಕಂಥ ವಿಚಾರವನ್ನ ನೋಡೋದಾದ್ರೆ, ಏನು ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಕರಿತೀವೋ ಆ ಕಾರ್ಮಿಕರೆಲ್ಲರೂ ಕೂಡ ಈ ಯೋಜನೆಯ ಅಂಡರ್ ಅಲ್ಲಿ ಬರ್ತಾರೆ. ಏನಿದು ಅಸಂಘಟಿತ ವಲಯ ಕಾರ್ಮಿಕರು? ಫಾರ್ ಎಕ್ಸಾಂಪಲ್, ಬೀದಿ ಬದಿ ವ್ಯಾಪಾರ ಮಾಡ್ತಿರ್ತಾರೆ, ಅವರು ಕೂಡ ಅಸಂಘಟಿತರು. ರಿಕ್ಷಾ ಚಾಲಕರು ಇರ್ತಾರೆ, ಕೃಷಿ ಕಾರ್ಮಿಕರು ಇರ್ತಾರೆ, ಬೀಡಿ ಕಾರ್ಮಿಕರು ಇರ್ತಾರೆ, ಕಟ್ಟಡ ಕಾರ್ಮಿಕರು ಇರ್ತಾರೆ. ಈ ತರದಲ್ಲಿ ಅಸಂಘಟಿತ ವಲಯ ಅಂದ್ರೆ ಒಂದು ಇನ್ಸ್ಟಿಟ್ಯೂಟ್ ವಲಯದಲ್ಲಿ ಕೆಲಸ ಮಾಡಲ್ಲ ಅವರು, ಒಂದು ಕಂಪನಿಯ ಒಳಗಡೆ ಕೆಲಸ ಮಾಡಲ್ಲ ಅವರು, ಅಸಂಘಟಿತವಾಗಿರ್ತಾರೆ. ಅವ್ರಿಗೊಂದು ಸಂಘಟಿತ ಒಂದು ಕೇಂದ್ರ ಇರೋದಿಲ್ಲ. ಅಂಥವ್ರು ಯಾರ್ಯಾರಿದ್ದಾರೋ ಅವ್ರೆಲ್ಲರೂ ಕೂಡ ಈ ಒಂದು ಪಿಂಚಣಿ ಯೋಜನೆಗೆ ಅಪ್ಲೈ ಮಾಡಬಹುದು. ಹಾಗಾದ್ರೆ ಈ ಯೋಜನೆಗೆ ಅಪ್ಲೈ ಮಾಡ್ಬೇಕಾದ್ರೆ ಏನೇನ್ ಬೇಕು ಹೇಳ್ಬಿಡ್ತಾರೆ. ಒಂದು ಆಧಾರ್ ಕಾರ್ಡು, ಒಂದು ಉಳಿತಾಯ ಖಾತೆ ಇರತಕ್ಕಂತ ಒಂದು ಬ್ಯಾಂಕ್ ಪಾಸ್ಬುಕ್, ಇಷ್ಟಿದ್ರೆ ಸಾಕು. ನಿಮ್ಮ ಈ ಒಂದು ಪ್ರಧಾನಮಂತ್ರಿ ಶ್ರಮ್ ಯೋಜನಾ ಮನ್ಧನ್ ಸ್ಕೀಮು ಓಪನ್ ಆಗುತ್ತೆ. ಇಷ್ಟು ಸುಲಭನಾ? ಎಸ್. ಕೇಂದ್ರ ಸರ್ಕಾರದ PMSOM ಪೋರ್ಟಲ್ ಅಥವಾ mandhan.in ವೆಬ್ಸೈಟ್ ಗೆ ಹೋದ್ರೆ ಅಪ್ಲೈ ಮಾಡಬಹುದು. ನೀವೇ ಅಪ್ಲೈ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಅದಕ್ಕಾಗಿ LIC ಇದೆ ಮತ್ತು CSC ಸೆಂಟರ್ ಗಳಿದಾವೆ. ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಮತ್ತೆ ಕಾಮನ್ ಸರ್ವಿಸ್ ಸೆಂಟರ್ಸ್, ಇವುಗಳಲ್ಲಿ ನೀವು ಈ ಒಂದು ಅಕೌಂಟ್ ನ ಓಪನ್ ಮಾಡಬಹುದು, ಜೊತೆಗೆ ಮ್ಯಾನೇಜ್ ಮಾಡಬಹುದು. ನಿಮ್ಗೆ ಏನಾದ್ರು ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ, ನಾನು ಅದರದೇ ಆದಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಓಕೆ, ನಾವೇನೋ ಈ PMSOM ಯೋಜನೆಗೆ ಅರ್ಜಿ ಹಾಕಲು ರೆಡಿ ಇದೀವಿ, ಆದ್ರೆ ಡೀಟೇಲ್ಸ್ ಗೊತ್ತಿಲ್ವಲ್ಲ. ಎಷ್ಟು ಪಿಂಚಣಿ ಬರುತ್ತೆ ಅಂತ ಅಷ್ಟೇ ಗೊತ್ತಾಯ್ತು ತಿಂಗಳಿಗೆ, ಆದ್ರೆ ಅದ್ರ ಪ್ಲಾನ್ ಹೇಗೆ, ಯಾವ ತರ ಬರುತ್ತೆ ಅಂತಕ್ಕಂಥ ವಿಚಾರ ಗೊತ್ತಿಲ್ವಲ್ಲ ಅನ್ನೋದೇ ವಿಡಿಯೋದಲ್ಲಿ ಮುಂದುವರಿಯೋಣ ಬನ್ನಿ. ಈ ಒಂದು ಸ್ಕೀಮು 3 ಹಂತದ ವಯಸ್ಸಿನವರಿಗೆ ಅಪ್ಲೈ ಆಗುತ್ತೆ. ಮೊದಲನೇ ಸ್ಟೇಜು 18 ವರ್ಷ ತುಂಬಿರೋರು, ಎರಡನೇ ಸ್ಟೇಜು 29 ವರ್ಷ ತುಂಬಿರೋರು, ಮೂರನೇ ಸ್ಟೇಜು 40 ವರ್ಷದ ಒಳಗಿರ್ತಕ್ಕಂಥವ್ರು. ಈ 3 ಹಂತದ ಏಜ್ ಲಿಮಿಟ್ ಅಲ್ಲಿ ಅಂದ್ರೆ 18 to 40 ಏಜ್ ಅಲ್ಲಿ ಯಾರಿದಾರೋ ಅವರೆಲ್ಲರೂ ಕೂಡ ಈ ಅಕೌಂಟ್ ಅನ್ನ ತೆರೆದು ತನ್ನ ಇಳಿ ವಯಸ್ಸಿನಲ್ಲಿ ತಿಂಗಳಿಗೆ 3000 ಪಿಂಚಣಿಯನ್ನ ತಗೋಬಹುದು. ಏನು, ಈ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಮ್ಗೆ ಇಳಿ ವಯಸ್ಸಿನಲ್ಲಿ ದುಡ್ಡು ಬಂದ್ಬಿಡುತ್ತಾ ಅಂದ್ರೆ ಇಲ್ಲ, ಒಂದಷ್ಟು ಕಾಂಟ್ರಿಬ್ಯೂಟ್ ಅನ್ನ ನಾವು ಮಾಡ್ಬೇಕಾಗತ್ತೆ. ಆ ನಂತರದಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ಸಮನಾದ ಕಾಂಟ್ರಿಬ್ಯೂಟ್ ಅನ್ನ ಮಾಡುತ್ತೆ. ಈಗ ಲೈಕ್ EPF ಇರುತ್ತಲ್ಲ, PF ಅಂತ ಕರಿತಿರಲ್ಲ, ಆ ಒಂದು PF ರೀತಿನಲ್ಲೇ ಕಾಂಟ್ರಿಬ್ಯೂಟ್ ಅನ್ನ ಮಾಡುತ್ತೆ. ಅದಕ್ಕೆ ಹೇಳಿದ್ದು ಅಸಂಘಟಿತ ವಲಯ. ಸಂಘಟಿತ ವಲಯದಲ್ಲಿ PF ಕಟ್ ಆಗ್ತಾ ಹೋಗುತ್ತೆ, ಮತ್ತೆ ಅದಕ್ಕೆ ಆ ಕಂಪನಿ ಅಂತಕ್ಕಂಥದ್ದು ಸಮನಾದ ಪಾಲನ ಕೊಡ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ PF ಸಿಗುತ್ತೆ. ಆದ್ರೆ ಇಲ್ಲಿ ಒಂದು ಸಂಘಟಿತ ವಲಯ ಅಲ್ಲ, ಹೊರಗಡೆ ಅವ್ರು ಈಗ ಯಾರೋ ಕೃಷಿ ಕಾರ್ಮಿಕರು ಇರ್ತಾರೆ, ಬೀದಿ ಬದಿ ವ್ಯಾಪಾರ ಇರ್ತಾರೆ, ಅವ್ರಿಗೆಲ್ಲ PF ಅಂತಕ್ಕಂಥದ್ದು ಇರಲ್ಲ.
ಅಂಥವ್ರು ಕೂಡ ಇಳಿ ವಯಸ್ಸಿನಲ್ಲಿ ಪಿ ಎಫ್ ಅನ್ನ ಪಡ್ಕೊಳ್ಳೋದಕ್ಕೆ ಈ ಯೋಜನೆ ಆಗಿದೆ. ಹಾಗಾದ್ರೆ ಎಷ್ಟನ್ನ ಕಟ್ಟಬೇಕಾಗತ್ತೆ ಅಂತ ನೀವು ಕೇಳೋದಾದ್ರೆ 18 ವರ್ಷ ತುಂಬಿದ ನಂತರದಲ್ಲಿ ಯಾರಾದ್ರೂ ಎಂಟ್ರಿ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅವರು ತಿಂಗಳಿಗೆ 55 ರೂಗಳನ್ನ ಕಟ್ಟಬೇಕಾಗತ್ತೆ. ಇನ್ನು 29 ವರ್ಷ ತುಂಬಿದಂತವ್ರು ಯಾರು ಇದ್ರೆ ಅವರು 100 ರೂಪಾಯಿಗಳನ್ನ ಕಟ್ಟಬೇಕಾಗತ್ತೆ. ಇನ್ನು 40 ವರ್ಷದವ್ರು ಯಾರು ಇದ್ರೆ 200 ರೂಪಾಯಿಗಳನ್ನ ಕಟ್ಟಬೇಕಾಗತ್ತೆ. 41ನೇ ವರ್ಷಕ್ಕೆ ಇದನ್ನ ಓಪನ್ ಮಾಡಬಹುದಾ ಅಂತ ಹೇಳಿದ್ರೆ ಇಲ್ಲ, 40 ವರ್ಷ ಅಥವಾ 40 ವರ್ಷದ ಒಳಗಡೆ ಓಪನ್ ಆದ್ರೆ 200 ರೂಪಾಯಿನ ಕಟ್ಟಬೇಕಾಗತ್ತೆ. ಮಂತ್ಲಿ ಕಟ್ಟಬೇಕಾಗತ್ತೆ. ಆದ್ರೆ 41ನೇ ವಯಸ್ಸಿನಲ್ಲಿ ಓಪನ್ ಮಾಡಿ 200 ರೂಪಾಯಿನ ಕಟ್ಟೋಕ್ಕಾಗೋದಿಲ್ಲ. ಆದಿಸಿಂದಾಗಿ 18 ವರ್ಷದಿಂದ 40 ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಈ ಯೋಜನೆಯ ಒಳಗಡೆ ಬರ್ತಾರೆ. ಅವರು ಈ ಸ್ಕೀಮ್ಗೆ ಎಂಟ್ರಿ ಆಗ್ಬೋದು. ಆ ನಂತರದಲ್ಲಿ ಮಂತ್ಲಿ ನೀವು ಕಟ್ತಾನೆ ಇರ್ತೀರಾ. 60 ವರ್ಷ ನಂತರದಲ್ಲಿ ತಿಂಗಳಿಗೆ 3,000 ರೂಪಾಯಿನ ಪಿಂಚಣಿಯಾಗಿ ತಗೋಬಹುದು. ಇದರಲ್ಲಿ ಮತ್ತೊಂದು ವಿಶೇಷತೆ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ ನಿಮಗೆ ಅನುಮಾನ ಇರ್ಬೋದು, ನಾವೇನೋ ಹಣವನ್ನು ಕಟ್ತೀವಿ, ನಾವೇನೋ ಅಕಸ್ಮಾತ್ ಮರಣ ಹೊಂದಿದ್ದಾರೆ, ಯಾರು ಬರುತ್ತೆ ಆ ಪೆನ್ಷನ್ ಅಂತ ಕೇಳೋದಾದ್ರೆ ಪತಿ ಅಥವಾ ಪತ್ನಿ ಯಾರಲ್ಲಿ ಯಾರಾದ್ರೂ ಕಟ್ತಾ ಇರ್ಲಿ, ಯಾರಾದ್ರೂ ಅವರಲ್ಲಿ ಒಬ್ಬರು ಮರಣ ಹೊಂದಿದ್ದಾರೆ, ಅವರ ಬದಲು ಯಾರು ಇರ್ತಾರೋ ಅವ್ರಿಗೆ ನೀವು ಏನು ಕಟ್ತಾ ಇರ್ತಿರೋ ಹಣ ಅದ್ರಲ್ಲಿ 3,000 ರೂಪಾಯಿ ಆ ಒಂದು ವ್ಯಕ್ತಿಗೆ 60 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಅದರಲ್ಲಿ 50% ಅಂದ್ರೆ 1,500 ರೂಪಾಯಿಗಳನ್ನ ಮರಣ ಹೊಂದಿದ ನಂತರದಲ್ಲಿ ಕೊಡ್ತಾ ಹೋಗ್ತಾರೆ. ನೀವು ಇದಕ್ಕಾಗಿ ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಇದನ್ನ LIC ಮತ್ತು CSC ಸೆಂಟರ್ ಗಳೇ ಮ್ಯಾನೇಜ್ ಮಾಡ್ತಿರ್ತವೆ. ನೀವು ಹತ್ತಿರದ LIC ಆಫೀಸು ಅಥವಾ CSC ಸೆಂಟರ್ ಗಳಿಗೆ ಹೋದ್ರೆ ನಿಮ್ಗೆ ಅವ್ರು ಗೈಡ್ ಲೈನ್ ಮಾಡ್ತಾರೆ. ನಿಮ್ಮ ಹಣ ಎಷ್ಟಿದೆ ಏನು ಅಂತಕ್ಕಂಥ ಮಾಹಿತಿನೂ ಕೂಡ ನಿಮ್ಗೆ ಕೊಡ್ತಾ ಹೋಗ್ತಾರೆ. ನೀವು ಮೊದಲನೇದಾಗಿ ಈ ಆನ್ಲೈನ್ ರಿಜಿಸ್ಟ್ರೇಷನ್ ನ ಮಾಡಬೇಕು, ಅಥವಾ CSC ಸೆಂಟರ್ಗೆ ಹೋಗಿ ಅಥವಾ ಮನ್ಧನ್ ವೆಬ್ಸೈಟ್ ಅಲ್ಲಿ ನೀವೇ ಕೂಡ ಮಾಡಬಹುದು. ಮೊದಲು ನೀವು ಡೀಟೇಲ್ಸ್ ನ ಫಿಲ್ ಮಾಡಿ ರಿಜಿಸ್ಟರ್ ಆದ್ರೆ ನಿಮ್ಗೆ ಒಂದು ಸಂಖ್ಯೆ ಬರ್ತದೆ. ಆ ಸಂಖ್ಯೆ ಮೂಲಕ ನೀವು ಮುಂದಿನ ಕಮ್ಯುನಿಕೇಟ್ ಎಲ್ಲವನ್ನ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಒಂದು ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್, ಅದು ಉಳಿತಾಯ ಖಾತೆ ಇದ್ರೆ ಸಾಕ ಅಂತ ಹೇಳಿದ್ರೆ ನಿಮ್ಮ ಮಾಸಿಕ ಆದಾಯನು ಕೂಡ ಹೆಚ್ಚಿರಬಾರ್ದು. ಅವ್ರು ಹೇಳ್ತಾರೆ 18ರಿಂದ 40 ವರ್ಷದ ಒಳಗಿನ ಯಾರಾದ್ರೂ ತಿಂಗಳಿಗೆ 15,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಏನಾದ್ರು ಆದಾಯ ಬರ್ತಿದ್ರೆ ಅಂತವ್ರು ಅಪ್ಲೈ ಮಾಡಬಹುದು ಅಂತಾರೆ. ಅಂದ್ರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕಡಿಮೆ ತಿಂಗಳಿಗೆ ಆದಾಯ ಇರುತ್ತೆ, ಅಂತವ್ರು ಈ ಬೆನಿಫಿಟ್ ಅನ್ನ ಪಡ್ಕೋಬಹುದು ಅಂತ. ಈಗ 15,000 ಆದಾಯ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಲ್ಲ. ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಅವರು ಈ ಯೋಜನೆಗೆ ಅರ್ಹರಲ್ಲ. ಇನ್ನು EPFO ಕಟ್ ಆಗ್ತಕ್ಕಂಥವ್ರು ಅಂದ್ರೆ PF ಕಟ್ ಆಗುತ್ತಲ್ಲ, ಅಂತವ್ರಿಗೆ ಈ ಯೋಜನೆ ಲಭ್ಯ ಇಲ್ಲ. ಇನ್ನು ESIC ಫೆಸಿಲಿಟಿ ಯಾರಿಗಿರುತ್ತೋ ಅಂದ್ರೆ ESI ಫೆಸಿಲಿಟಿ ಅಂತ ಕರಿತಿರಲ್ಲ, ಆ ESIC ಫೆಸಿಲಿಟಿ ಯಾರಿಗೆ ಇರುತ್ತೋ ಅವರು ಕೂಡ ಈ ಯೋಜನೆಯನ್ನ ತಗೊಳ್ಳೋಗಿಲ್ಲ. ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ ಯಾರು ಇರ್ತಾರೋ ಅವರು ಕೂಡ ತಗೋಂಗಿಲ್ಲ. ಇವರನ್ನ ಹೊರತುಪಡಿಸಿದಂತೆ ಇದ್ದವರು ಈ ಒಂದು ಯೋಜನೆಗೆ ಅರ್ಹರಿರ್ತಾರೆ. ಪ್ರೀತಿ ವೀಕ್ಷಕರೇ, ಗವರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ವೆಬ್ಸೈಟ್ ಇದೆ. ಅದರಲ್ಲಿ ಪ್ರಧಾನಮಂತ್ರಿ ಶ್ರಮ್ ಯೋಗಿ ಮನ್ಧನ್ ಅಂತಕ್ಕಂತ ಒಂದು ಪೇಜ್ ಇದೆ. ಅಲ್ಲಿ ಹೋಗಿ ನೀವು ಸೆಲ್ಫ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ಹಾಗೂ ಕೂಡ ನಿಮ್ಗೊಂದು ಅಕೌಂಟ್ ನಂಬರ್ ಸಿಗುತ್ತೆ. ಪ್ರೀತಿ ವೀಕ್ಷಕರೇ, ಈ ಯೋಜನೆ 2019ರಿಂದ ಆರಂಭ ಆಗಿದೆ. 36 ಸ್ಟೇಟ್ ಗಳು ಆಲ್ರೆಡಿ ಕವರ್ ಆಗಿದ್ದಾವೆ. 3,52,598 CSC ಸೆಂಟರ್ ಗಳು ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾವೆ. ಅಲ್ಲಿಂದ ಈ ಅಕೌಂಟ್ ಗಳು ಕ್ರಿಯೇಟ್ ಆಗಿದೆ. ಇನ್ನು 46,36,939 ಎನ್ರೋಲ್ಮೆಂಟ್ ನಾನು ಈಗ ವಿಡಿಯೋ ಮಾಡ್ತಿದ್ದೀನಲ್ಲ ಅಲ್ಲಿಗೆ ಕಂಪ್ಲೀಟ್ ಆಗಿದೆ. ಅಂದ್ರೆ ತುಂಬಾ ಜನ, ಲಕ್ಷಾಂತರ ಜನ ಇದರ ಎನ್ರೋಲ್ಮೆಂಟ್ ಅನ್ನ ಆಲ್ರೆಡಿ ಮುಗಿಸಿದ್ದಾರೆ. ಪ್ರೀತಿ ವೀಕ್ಷಕರೇ, ಹರೆಯದಲ್ಲಿರುವಾಗಲೇ ಇಂಥ ಯೋಜನೆಗಳನ್ನ ಏನಾದ್ರೂ ಮಾಡಿಟ್ಕೊಂಡ್ರೆ ಇಳಿ ವಯಸ್ಸಿನಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ಅಸಂಘಟಿತ ವಲಯದ ಜನರಿಗೆ ಆರ್ಥಿಕ ಸಬಲತೆಯನ್ನ ಕೊಡಬೇಕು, ಅವರ ಇಳಿ ವಯಸ್ಸಿನಲ್ಲಿ ಆದಷ್ಟು ನೆಮ್ಮದಿಯ ಬದುಕನ್ನ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲೇ ಇಂಥ ಯೋಜನೆಗಳನ್ನ ಕೇಂದ್ರ ಸರ್ಕಾರ ತಂದಿದೆ. ಇದರಲ್ಲಿ ನೀವು ಒಬ್ರು ಆಗ್ಬೇಕು ಅಂತ ಹೇಳಿದ್ರೆ ಈಗಲೇ ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮ್ಗೇನಾದ್ರೂ ಇದ್ರ ಕ್ಯಾಲ್ಕುಲೇಷನ್ ಬೇಕು ಅಂತ ಹೇಳಿದ್ರೆ ಎಷ್ಟು ಕಟ್ಟಬೇಕು, ಅದು ಎಷ್ಟಾಗತ್ತೆ, ಆ 3,000 ಹೇಗ್ ಬರುತ್ತೆ ಅಂತಕ್ಕಂಥ ಕ್ಯಾಲ್ಕುಲೇಷನ್ ಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇದ್ರ ಕ್ಯಾಲ್ಕುಲೇಷನ್ ಬೇಕು ಅಂತ ಹೇಳಿ ಒಂದು ಕಾಮೆಂಟ್ ಅನ್ನು ಮಾಡಿ, ನಾನು ಅದಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ಕೊಡ್ತೇನೆ. ಕೊನೆಗೆ ಮತ್ತೆ ಒಂದು ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ನೀವು ಈ ಯೋಜನೆಯಿಂದ ಏನಾದ್ರು ಹೊರಗೆ ಬರಬೇಕು ಅಂತ ಏನಾದ್ರು ಬಯಸಿದ್ರೆ 10 ವರ್ಷಗಳಲ್ಲಿ ನೀವು ಕಟ್ಟಿದ ಹಣ ಏನಿದೆ ಆ ಮೊತ್ತವನ್ನ ಬಡ್ಡಿಯೊಂದಿಗೆ ನೀವು ವಾಪಸ್ ಪಡ್ಕೋಬಹುದು. ಇದು ಕೂಡ ಅವೈಲಬಿಲಿಟಿ ಇದೆ. ಮತ್ತೆ ನಿಧಾನ, ಯಾರ ಮೇಲೂ ಡಿಪೆಂಡ್ ಆಗದೆ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಈ ತರ ಯೋಜನೆಗಳು ಸಣ್ಣ ಪುಟ್ಟ ಹಣವನ್ನ ನಾವು ಅದರಲ್ಲಿ ಹೂಡಿಕೆ ಮಾಡುವುದರ ಮೂಲಕ ನಮ್ಮ ಮುಪ್ಪಿನಲ್ಲಿ ಆದಷ್ಟು ಖರ್ಚಿಗಾದ್ರೂ ನಮ್ಮ ಹಣವನ್ನ ನಾವೇ ಉಳಿಸ್ಕೋಬಹುದಲ್ಲ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ರು ಕೂಡ ಈ ಯೋಜನೆಗೆ
ಎಂಟ್ರಿ ಆಗೋದು ಮುಖ್ಯ ಅಂತ ಹೇಳ್ತಾ, ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಈ ಯೋಜನೆ ಅದೆಷ್ಟು ಜನಕ್ಕೆ ಉಪಯೋಗ ಆಗುತ್ತೆ, ಇದರ ಉಪಯೋಗವನ್ನ ತಾವು ಪಡ್ಕೋಬಹುದು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಜೊತೆಗೆ ಏನ್ ಅನಿಸ್ತು ಒಂದು ಕಾಮೆಂಟ್ ಮಾಡಿ, ಯಾವ್ದಾದ್ರು ವಿಚಾರ ಬೇಕಿದ್ರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಆ ನಂತರದಲ್ಲಿ ನಾನು ಅದಕ್ಕೆ ಸಂಬಂಧಪಟ್ಟಂತ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ಕೊಡ್ತೇನೆ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.